into kilowatt that convert as a 2 kilowatt 2.2 kilowatt. ಹೌದಾ? ಈಗ ನಮಗ್ ಬೇಕಾಗಿರೋದು 30 ಡೇಸ್ಗೆ ಇದು ಒಂದು ದಿವಸದ ಆಯ್ತು, ಇದು ಪರ್ ಡೇ ಆಯ್ತು. ಹಿಂಗ 8 ದಿವಸಕ್ಕೆ ಅದು ಖರ್ಚಾಗಿದೆ. ಅಂದ್ರೆ 2.2 ಇಂಟು 8 ಅವರ್ಸ್ ಪರ್ ಡೇ. ಒಂದ್ ದಿವಸಕ್ಕೆ 8 ತಾಸು ಇದ್ರಂಗ ಖರ್ಚಾಗೈತಿ. 2.2 ವ್ಯಾಟ್ ಇದ್ರಂಗ ಎಷ್ಟು 30 ಡೇಸ್ ಆಗಿದೆ. ಈಸ್ ಈಕ್ವಲ್ ಟು ಎಷ್ಟಾಯ್ತು? 528 kilowatt per hour. That is 528 ಅಂತ. 528 ಇಂಟು 5 ರೂಪಾಯಿದಂಗ್ ಲೆಕ್ಕ ಹಾಕ್ಬೇಕಲ್ಲ ನಾವು. The cost of 1 kilowatt is 5 rupees. 528 into 5 is equal to 2640 rupees. ಇಷ್ಟು ರೊಕ್ಕದ ಕರೆಂಟ್ ಅವ 30 ದಿವಸ ಒಳಗಡೆ ಹೀಟರ್ ಸುಟ್ಟಿದೆ. That is the value. 2640 rupees. There are 3 steps. First, ಏನ್ ಗಿವನ್ ಡಾಟಾ ಕೊಟ್ಟಿದ್ದಾನೆ, ನಾವ್ ಏನ್ ಕಂಡಿಡ್ಕೋಬೇಕು, ಫಸ್ಟ್ ಅದನ್ನ ಬರ್ಕೋಬೇಕು. ಆಮೇಲೆ ನಮ್ ಫಾರ್ಮುಲಾ ಯಾವ್ದಲ್ಲಿ ಅಪ್ಲೈ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಫಾರ್ಮುಲಾ ನಾವ್ ಏನ್ ಕಂಡಿಡಿಬೇಕಾಗಿದೆ? ಪವರ್ ಕಂಡಿಡಿಬೇಕಾಗಿದೆ. ಎಷ್ಟು ಪವರ್? ಸೊ ವಿ ನೋ ದ ಫಾರ್ಮುಲಾ ಫಾರ್ ದ to find out the voltage and current, that is P is equal to V into I. So put the values and calculate. Then we put the about 2.2 watt per 8 hours per day for 30 days. 30 ದಿವಸಕ್ಕೆ 8 ತಾಸಿನಂಗ ಇಷ್ಟು ವ್ಯಾಟ್ ಕರೆಂಟ್ 30 ದಿವಸಕ್ಕಾಯ್ತು. ಇದನ್ನ 5 ರೂಪಾಯಿದಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 5 rupees per kilowatt. ಹೌದಲ್ಲ? 528 into 5 ಆದಾಗ ಇಟ್ ಈಸ್ 2640 rupees ಬೆಲೆ. ಅದರದ ಬೆಲೆಯನ್ನ ನಾವು ಕಂಡ್ಕೊಳ್ತೀವಿ ಅನ್ನುವಂಥದ್ದು. ಸೊ ಇದು ಕೂಡ ಒಂದು ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದಿರುವಂತ ಒಂದು ಫಿಸಿಕ್ಸ್ ಪಾರ್ಟ್. ಕಂಟಿನ್ಯೂ. Another some important problems regarding this physics matter. Some problems are here. We try to understand and solve these problems. ಈ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಕೆಲವು ಲೆಕ್ಕಗಳಿದಾವೆ, ಕೆಲವು ಪ್ರಾಬ್ಲಮ್ಸ್ ಗಳಿದಾವೆ. We try to understand these problems. The question is like that: why is convex mirror commonly used as rear view mirror in vehicles? ವಾಹನಗಳಲ್ಲಿ ಸೈಡ್ ಮಿರರ್ ಗಳನ್ನು ನೋಡಿದಿರಾ? ಅಲ್ಲಿ ಕಾನ್ವೆಕ್ಸ್ ಮಿರರ್ ಗಳನ್ನೇ ಯಾಕೆ ಜಾಸ್ತಿ ಬಳಸುತ್ತಾರೆ? ಒಬ್ರು ಹೇಳು. ಎಸ್. ಲುಕ್ ಬೈ ಕ್ಲಿಯರ್ಲಿ. ಮತ್ತೆ ಸೈಂಟಿಫಿಕ್ ಕರೆಕ್ಟ್ ರೀಸನ್ ಹೇಳ್ಬೇಕು. ಕಾನ್ವೆಕ್ಸ್ ಮಿರರ್ ಗಳನ್ನೇ ಸೈಡ್ ಮಿರರ್ ಗಳಲ್ಲಿ ವಾಹನಗಳಲ್ಲಿ ಏಕೆ ಬಳಸುತ್ತಾರೆ? ಕರ್ವೇಚರ್ ಟುವರ್ಡ್ಸ್ ದ ಔಟರ್ ಎಜ್. ಈಗ ಸೈಡ್ ಮಿರರ್ ನೋಡಿದ್ರೆ ವಾಹನದ್ದು, ಕಾರ್ ಇರ್ಲಿ ಬೈಕ್ ಇರ್ಲಿ, ಇಲ್ಲಿ ಹಿಂದ್ಗಡೆ ಯಾವುದೇ ಒಂದು ವಸ್ತು ಬಂತಪ್ಪ ಅಂತ ಹೇಳಿದ್ರೆ ಚಿಕ್ಕದಾಗಿ ಕಂಪ್ಲೀಟ್ ಆಗಿ ಕಾಣುತ್ತೆ. ಎಡ್ಜಸ್ ಏನಾಗ್ತವೆ? ಮರ್ಜ್ ಆಗ್ತವೆ. ಹೌದಲ್ಲ? ಆನಂತರದು ದೊಡ್ಡದಾಗಿ ಕಾಣಿಸ್ತದೆ. ಅಬ್ಸರ್ವ್ ಮಾಡ್ರಿ, ಸೈಡ್ ಮಿರರ್ ಒಳಗಡೆ ಹಿಂದಿನ ವಾಹನಗಳು
ದೊಡ್ಡದಾಗಿ ಕಾಣಿಸ್ತವೆ ಮತ್ತು ಕಂಪ್ಲೀಟ್ ಎಡ್ಜ್ ಆಗಿ ತೋರಿಸ್ತವೆ. ಅಬ್ಸರ್ವ್ ಮಾಡ್ರಿ, ಸೈಡ್ ಮಿರರ್ ನೋಡ್ರಿ, ಇಲ್ಲ ಬೈಕ ನೋಡಿಲ್ಲ, ಕಾರ್ ನೋಡ್ರಿ, ಮಿರರ್ ನೋಡ್ರಿ. ನೆಕ್ಸ್ಟ್, ಸನ್ ರೇಸ್ ಫಾಲಿಂಗ್ ಆನ್ ಯುವರ್ ಮಿರರ್ ಆರ್ ಫೋಕಸ್ಡ್ ಎಟ್ ಎ ಡಿಸ್ಟೆನ್ಸ್ ಆಫ್ 15 ಸೆಂಟಿಮೀಟರ್. ಇದನ್ನ ನೀವೇ ಮಾಡ್ಬೇಕು, ನಾ ಹೇಳಲ್ಲ ಈಗ, ಸರಿಯಾಗಿ ಕೇಳಿಸ್ಕೊಳ್ರಿ, ಅದನ್ನ ನೀವೇ ಮಾಡ್ಬೇಕು. The sun rays falling on your mirror are focused at a distance of 15 centimeter. Distance 15 centimeter in front of the mirror. Where should the object be placed? Where the reflection is the same size as the object. I will repeat the question. Sun rays falling on your mirror are focused at a distance of 15 centimeter. ಸೂರ್ಯನ ಬೆಳಕಿನ ಕಿರಣಗಳು ನಿನ್ನ ಮಿರರ್ ಮೇಲೆ 15 ಸೆಂಟಿಮೀಟರ್ ಡಿಸ್ಟೆನ್ಸ್ ಮೇಲೆ ಬೀಳ್ತಾ ಇದಾವೆ. ಇನ್ ಫ್ರಂಟ್ ಆಫ್ ದ ಮಿರರ್, ಮಿರರ್ ಮುಂದ್ಗಡೆ. ವೇರ್ ಶುಡ್ ದ ಅಬ್ಜೆಕ್ಟ್ ಬಿ ಪ್ಲೇಸ್ಡ್, ಎಲ್ಲಿ ನಾವು ಅಬ್ಜೆಕ್ಟ್ ಅನ್ನ ಇಟ್ರೆ ಅದರ ರಿಫ್ಲೆಕ್ಷನ್ ಸೇಮ್ ಸೈಜ್ ಆಗ್ತೈತಿ ಅಂತ ಹೇಳೋಣ. ರಿಫ್ಲೆಕ್ಷನ್ ಇಸ್ ದ ಸೇಮ್ ಸೈಜ್ ಆಫ್ ದ ಆಬ್ಜೆಕ್ಟ್. F focused at a distance 15 centimeter. It is 30 centimeter away from the mirror. ಮಿರರ್ ಇಂದ 30 ಸೆಂಟಿಮೀಟರ್ ಒಳಗಡೆ ಇಟ್ಟಾಗ 15 ಸೆಂಟಿಮೀಟರ್ಗೆ ಫೋಕಸ್ ಲೈಟ್ ಬೀಳ್ತತಿ. ಹೌದಾ? ನೆಕ್ಸ್ಟ್, the power of a lens is minus 1.5 D. Minus 1.5 D. The power of lens P is equal to, okay, P is equal to minus 1.5 D. Find the converging distance of the lens and state its nature. Data are given. What they have given? The value of P is equal to minus 1.5 D. What you find out? Focal length, that is F is equal to how much? What is the formula? F, we find out the F, we convert the formula. F is equal to 1 by P. So put the values. F is equal to 1 by, what is the minus 1.5? ಎಷ್ಟಾಯ್ತು? ಮೀಟರ್. ಹೌದಾ? So F is equal to 1 by minus 1.5 meter, that is converted as a 100 divided by minus 1.5. That gives minus 60.67 centimeter. ಮೀಟರ್ ಇದ್ದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ರಿ. F is equal to minus 66.67 centimeter. The negative sign indicates the nature of concave lens. Negative value ಇದ್ದಾಗ ನಾವೇನ್ ತಿಳ್ಕೋಬೇಕು? It is a concave lens. The power of lens is minus 1.5 D. Okay, minus 1.5 D. Find the converging distance of the lens and state its nature. It's a concave lens. It's a concave lens. Okay, it is clear. Next, question is like that. Okay. How can you identify image in, question ಅರ್ಥ ಮಾಡ್ಕೊಡ್ರಿ. How can you identify image in plane mirror, convex and concave mirrors without touching them? ಪ್ಲೇನ್ ಮಿರರ್, ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಮಿರರ್ ಗಳನ್ನ ಇಟ್ಟಿದ್ದಾರೆ. ವಿತೌಟ್ ಟಚಿಂಗ್, ಅವು ಮುಟ್ಟಲಾರ್ದನೆ, just by seeing, how you can say it is a convex, it is a concave, it is a plane? How you can identify?
It is a question. ನೀವು ನೋಡ್ಲಿಕ್ಕೆ ಅವಕಾಶ ಇದೆ, ಮುಟ್ಲಿಕ್ಕೆ ಅವಕಾಶ ಇಲ್ಲ. Without touching, how you can justify or decide it is a convex, it is a concave, or it is a plane mirrors? How? Without touching. Yes? ಯಾರು ಹೇಳ್ತೀರಿ? ಈಗ ಇಲ್ಲಿ 3 ಮಿರರ್ ಇಟ್ಟಿದಾರ, ನಿಮಗ್ ಕಣ್ಣಿಗೆ ಕಾಣುವಂಗೆ ಇಟ್ಟಿದಾರ. ಒಂದು ಕಾನ್ಕೇವ್ ಇದೆ, ಒಂದು ಕಾನ್ವೆಕ್ಸ್ ಇದೆ, ಒಂದು ಪ್ಲೇನ್ ಇದೆ. ಇವನ್ನ ಟಚ್ ಮಾಡ್ಲಾರ್ದಂಗ ನಿನಗೆ ಇಲ್ಲಿ ನಿಂತಿದ್ದಿ. ಹೌ ಯು ಕ್ಯಾನ್ ಐಡೆಂಟಿಫೈ? ಹೌ ಯು ಕ್ಯಾನ್ ಐಡೆಂಟಿಫೈ ಇಟ್ ಈಸ್ ಎ ಕಾನ್ವೆಕ್ಸ್, ಕಾನ್ಕೇವ್? ಹಂಗ ನಾವಿಲ್ಲಿ ಫಿಗರ್ ಹಾಕ್ತಿವಿ, ಗೊತ್ತಾಗ್ತೈತಿ. ಅಲ್ಲಿ ನನ್ನ ಚಸ್ಮಾ ಇದೆ, ನೀ ಅದನ್ನ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಇದು ಕಾನ್ಕೇವ್ ಕಾನ್ವೆಕ್ಸ್ ಗೊತ್ತಾಗುತ್ತಾ ನಿನಗೆ? ಆಗಲ್ಲ. ಅಫ್ಕೋರ್ಸ್ ಬೈ ಟಚಿಂಗ್, ಬೈ ದ ಫಿಸಿಕಲ್ ಪ್ರಾಪರ್ಟೀಸ್ ಇಂದ ನಾವು ಹೇಳ್ಬೋದು. ಎಡ್ಜಸ್ ಹಿಂಗಿದ್ರೆ ಇದು, ನಡಬರ್ಕ್ ದಪ್ಪ ಇದ್ರೆ ಇದು, ಬೈ ಟಚಿಂಗ್ ಹೇಳ್ಬೋದು. ವಿತೌಟ್ ಟಚಿಂಗ್ ಹೌ ವಿ ಕ್ಯಾನ್ ಜಸ್ಟಿಫೈ ಆರ್ ಡಿಸೈಡ್? ದೇ ಆಸ್ಕ್. ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇದ್ರ ಎದುರುಗಡೆ ಏನ್ ಮಾಡ್ತಾನೆ? ಇಮೇಜ್ ಫಾರ್ಮೇಶನ್ ಮಾಡ್ತಾನೆ. ಇಮೇಜ್ ಫಾರ್ಮೇಶನ್ ಮಾಡ್ತಾನೆ ಫಾರ್ ದ ಮಿರರ್ಸ್. ಅದ್ರ ಮುಂದೆ ನೀನ್ ನಿಂತಪ್ಪ ಅಂದ್ರ ಕಾನ್ಕೇವ್ ಲೆನ್ಸ್ ಬೇರೆ ಕಾಣಿಸುತ್ತೆ, ಕಾನ್ವೆಕ್ಸ್ ಬೇರೆ ಕಾಣುತ್ತೆ, ಪ್ಲೇನ್ ಒಳಗ್ ಬೇರೆ ಕಾಣಿಸುತ್ತೆ. ಹೌದಲ್ಲ? ಟಚ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ. ಕಾನ್ವೆಕ್ಸ್ ಮಿರರ್ ಮುಂದೆ ಹೋಗಿ ನಿಂತ್ರೆ ದ ಇಮೇಜ್ ಅಂತ ಫಾರ್ಮ್ ಆಕತ್ತಲ್ಲ, ಕಾನ್ಕೇವ್ ಒಳಗ ಆಗ್ಬೇಕು, ಕಾನ್ವೆಕ್ಸ್ ಒಳಗೂ ಆಗ್ಬೇಕು, ಪ್ಲೇನ್ ಒಳಗು ಮಿರರ್ ಒಳಗು ನಿನ್ ಚಿತ್ರ ಕಾಣಲೇಬೇಕು, ಇಮೇಜ್ ಫಾರ್ಮೇಶನ್ ಆಗ್ಲೇಬೇಕು. ಬೈ ಸೀಯಿಂಗ್ ದ ಇಮೇಜ್ ಫಾರ್ಮೇಶನ್ ಸಿಂಪ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಕಾನ್ವೆಕ್ಸ್, ಇಟ್ ಈಸ್ ಎ ಕಾನ್ಕೇವ್ ಅಂಡ್ ಇಟ್ ಈಸ್ ಎ plane mirror. In a plane mirror, the size of the image is same as the object. ಕನ್ನಡಿ ಇದಾವಿಲ್ಲ ಮನೆ ಒಳಗ, ಹಾಸ್ಟೆಲ್ ಒಳಗ ಕನ್ನಡಿ ಇದಾವಿಲ್ಲ. ನೀವು ಹೋಗಿ ಅಲ್ಲಿ ಕ್ಲಾಸ್ ಮುಗಿಸಿ ಹೋಗಿನ ದಪ್ಪ ಕಾಣಿಸ್ತಿ, ಸಂಡೆ ತೆಳ್ಳಗಕ್ಕಿ ಅದ್ರಾಗ ಇಲ್ಲ, ಸೇಮ್ ಕಾಣಿಸ್ತಿ. ನೀವು ಹೆಂಗಿದಿರಿ ಯಥಾವತ್ತಾಗಿ ನಿಮ್ಮ ರೂಪಗಳೇನಿದೆ ಅದೇ ರೂಪಗಳಲ್ಲಿ ಮೂಡ್ತಾವ. ಸೇಮ್ ಪ್ಲೇನ್ ಮಿರರ್, ದಟ್ ಈಸ್ ಕಾಲ್ಡ್ ಪ್ಲೇನ್. ಇನ್ ಕಾನ್ವೆಕ್ಸ್ ಮಿರರ್ ದ ಸೈಜ್ ಆಫ್ ದ ಇಮೇಜ್ ಇಸ್ ಸ್ಮಾಲ್. ಕಾನ್ವೆಕ್ಸ್ ಸೈಡ್ ಮಿರರ್ ಒಳಗಡೆ ಚಿತ್ರ ಸ್ಮಾಲ್ ಕಾಣಿಸ್ತೈತಿ. ಮಗ್ಲ ಗಾಡಿ ಬಂದ್ರು ಇಷ್ಟ ಕಾಣಿಸ್ತೈತಿ, ಸ್ಮಾಲ್. ಕಾನ್ವೆಕ್ಸ್ ಒಳಗಡೆ ಸೈಜ್ ಆಫ್ ದ ಇಮೇಜ್ ಇಸ್ ಸೀನ್ ಸ್ಮಾಲ್. ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್ ದ ಸೈಜ್ ಆಫ್ ದ ಇಮೇಜ್ ಇಸ್ ಲಾರ್ಜ್. ಕಾನ್ಕೇವ್ ಒಳಗಡೆ ದೊಡ್ಡದಾಗಿ ಕಾಣಿಸ್ತೈತಿ. ಹೌದಲ್ಲ? ಬೈ ಸೀಯಿಂಗ್ ದ ಇಮೇಜ್ ಫಾರ್ಮೇಶನ್ ಯು ಕ್ಯಾನ್ justify. Again there is a problem. Again the problem is like that. ಊಟಕ್ಕೆ ಎಷ್ಟಿಗೆ ಬಿಡ್ತೈತಿ? ಬಿಟ್ಟೈತಿ? ಆಯ್ತು, ನಮ್ದು ಬಿಡೋ ನೀವು. ಓಕೆ. The convex lens with a converging distance of 10 centimeter is placed. 10 centimeter is placed distance of 12 centimeter from the wall. Find the distance at which the object must be placed from the lens to obtain a true reflection on the wall. That is data are given below. Given data, f is equal to 10 centimeter, v is equal to 10 centimeter. They ask u, the value of u. So it is a lens. It is a lens. 1 by f is equal to 1 by v minus 1 by u is equal to, put the values, 1 by 10 is equal to 1 by 12 minus 1 by u. That is, we want the value 1 by u is equal to 1 by 12 minus 1 by 10. ಈ ಕಡೆ ಬರ್ತಲ್ಲ, ಗಣಿತ ಒಳಗೆ ಓದಿರಲಿಲ್ಲ ಇದನ್ನ. ದ ಸೈನ್ ಚೇಂಜಸ್, ಚೇಂಜ್ ಆದಾಗ sign changes is equal to 5 minus 6 is equal to divided by 60, that is equal to 1 by 60. That is 1 by u is equal to 1 by 60. ಹೌದಲ್ಲ?
that value of, put the value of 1 by u is equal to, that is minus 60 centimeter. That is the answer. Minus 60 centimeter. The distance from the lens to the object is placed ಎಷ್ಟಿದೆ 60 centimeter ಇದೆ. centimeter. Sir कर दो बंद. Another question is there. ಬರ್ಕೊಂಡ್ರೆ the magnification caused by a plane mirror is +1. ಸರಿಯಾಗಿ ಕೇಳಿಸ್ಕೊಳ್ರಿ. The magnification caused by a plane mirror is +1. What does this mean? In plane mirror, magnification is always positive value. Plane mirror ಒಳಗಡೆ positive value ಇದೆ. The image is straight. The image is straight, and the magnification value is also 1. The image is bigger in size. Magnification is bigger in size. So ಈ ಟೈಪ್ ನಿಮಗೆ ಕ್ವಶನ್ಸ್ ಗಳು ಕೇಳ್ತಾವ. ಸೊ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅನ್ಯುವಲ್ ಆಸ್ಪೆಕ್ಟ್. 7 to 8 marks, 7 ರಿಂದ 8 ಅಂಕಗಳು. ಆ ನಂತರ ಎಲೆಕ್ಟ್ರಿಸಿಟಿ ಚಾಪ್ಟರ್ ವಿಚ್ ಆಲ್ಸೋ ಕ್ಯಾರೀಸ್ 7 to 8 marks. These two chapters are very very important. ಲೆಕ್ಕಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಕೊಟ್ಟಿರುವಂತಹ ನೀಲಿ ಬಣ್ಣದಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಫಿಸಿಕ್ಸ್ 27 to 28 ಮಾರ್ಕ್ಸ್ ಇರುತ್ತೆ. ಭೌತಶಾಸ್ತ್ರ ಒಟ್ಟು ವಿಜ್ಞಾನದ ಒಳಗಡೆ 27 ಅಥವಾ 28. ಯಾಕಂದ್ರೆ 5 ಮಾರ್ಕ್ಸ್ ಕೇಳಿದ್ರೆ 27 ಆಗುತ್ತೆ, 5 ಮಾರ್ಕ್ಸ್ ಕೇಳಿದ್ರೆ 28 ಆಗುತ್ತೆ. 5 ಮಾರ್ಕ್ಸ್ ಕ್ವಶನ್ ಬೇರೆ ಕೆಮಿಸ್ಟ್ರಿ ಬಯಾಲಜಿ ಒಳಗಡೆ ಕೇಳಿದ್ರೆ 27 ಆಗುತ್ತೆ. ಸೊ ಫಿಸಿಕ್ಸ್ ಲೆಕ್ಕಗಳನ್ನ, ಸೂತ್ರಗಳನ್ನ, ಡಿಫರೆನ್ಸ್ ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಓದೋದಕ್ಕಿಂತ 10 ಸಾರಿ ಓದೋಕ್ಕಿಂತ 1 ಸಾರಿ ಬರೆಯೋದು ಲೇಸು ಅನ್ನೋ ಹಾಗೆ ಜಾಸ್ತಿ ರೈಟಿಂಗ್ ವರ್ಕ್ ಮಾಡ್ರಿ. ಇನ್ಕ್ಲೂಡಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಮೂರುಗಳು ಚಿತ್ರಗಳನ್ನ 12+4 16 ಮಾರ್ಕ್ಸ್ ಚಿತ್ರಗಳು ಇರ್ತವೆ. ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ರಿಮೈನಿಂಗ್ ಇನ್ ಎಷ್ಟು ದಿವಸ ಉಳಿತು ಎಕ್ಸಾಮು? 33 ದಿನಕ್ಕೆ ಒಂದು ಚಿತ್ರ ಪರ್ಫೆಕ್ಟ್ ಮಾಡಿದ್ರು ಕೂಡ 16 ಮಾರ್ಕ್ಸ್ ನಿಮ್ಮ ಕಿಸೆ ಒಳಗಿದ್ದ ಹಾಗೆ. ಸೊ ಇನ್ನೂ ಟೈಮು ಮಿಂಚಿಲ್ಲ. ಇವತ್ತಿನಿಂದನೇ ದಿವಸಕ್ಕೆ ಒಂದು ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ರಿ. ವಾರಕ್ಕೆ 2 ಸೂತ್ರಗಳನ್ನು ಪರ್ಫೆಕ್ಟ್ ಮಾಡ್ರಿ. ಸೊ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ, ಸಹಕರಿಸಿದಂತ ಎಲ್ಲ ನಮ್ಮ ಮೊರಾರ್ಜಿ ವಸತಿ ಶಾಲೆ ಇತರೆ ನಮ್ಮ ಹಾಸ್ಟೆಲ್ ಸಿಬ್ಬಂದಿ ಅವರಿಗೂ ಮತ್ತೊಮ್ಮೆ ನಾನು ವಂದಿಸಿ ಈ ಸೆಷನ್ ಅನ್ನ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಅಧಿಕಾರ ಕೂಡ ವಂದಿಸಿ ನನ್ನ ಈ ಕ್ಲಾಸ್ಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.